ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 7/9/2025. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 31/12/2006. ದೃಢತೆ ಮತ್ತು ಪರಿವರ್ತನೆಯ ಶಕ್ತಿಯ ಮೂಲಕ ಕಾರಣ ಅಥವಾ ಸಮಸ್ಯೆ ಅನ್ನುವ ಶಬ್ದಕ್ಕೆ ಬೀಳ್ಕೊಡುಗೆಯನ್ನು ನೀಡಿ ನಿವಾರಣಾ ಸ್ವರೂಪರಾಗಿ ಅಥವಾ ಸಮಾಧಾನ ಸ್ವರೂಪರಾಗಿ ಇಂದು ನವಯುಗದ ರಚಯಿತ ಆದಂತಹ ಬಾಪ್ತಾದ ತಮ್ಮ 4 ಕಡೆ ಇರುವಂತಹ ಮಕ್ಕಳಿಗೆ ನವ ವರ್ಷದ ಶುಭಾಶಯವನ್ನು ತಿಳಿಸಲು ಬಂದಿದ್ದಾರೆ ಮತ್ತು ನವಯುಗದ ಶುಭಾಶಯವನ್ನು ತಿಳಿಸಲು ಬಂದಿದ್ದಾರೆ. 4 ಕಡೆ ಇರುವಂತಹ ಮಕ್ಕಳು ಕೂಡ ಶುಭಾಶಯವನ್ನು ತಿಳಿಸುವುದಕ್ಕೋಸ್ಕರ ಮಧುಬನಕ್ಕೆ ಬಂದು ತಲುಪಿದ್ದಾರೆ. ಕೇವಲ ಹೊಸ ವರ್ಷದ ಶುಭಾಶಯವನ್ನು ತಿಳಿಸಲು ಬಂದಿದ್ದೀರೋ ಅಥವಾ ನವಯುಗದ ಶುಭಾಶಯವನ್ನು ತಿಳಿಸಲು ಬಂದಿದ್ದೀರೋ? ಹೇಗೆ ನವ ವರ್ಷದ ಖುಷಿ ಇರುತ್ತದೆ. ಖುಷಿಯಿಂದ ಹೊಸ ವರ್ಷದ ದಿನದಂದು ಒಬ್ಬರು ಇನ್ನೊಬ್ಬರಿಗೆ ಶುಭಾಶಯವನ್ನು ತಿಳಿಸುತ್ತಾರೆ. ಅಂದ ಮೇಲೆ ಬ್ರಾಹ್ಮಣ ಆತ್ಮರಾದ ನಿಮಗೆ ನವಯುಗ ಅಷ್ಟೊಂದು ನೆನಪಿನಲ್ಲಿ ಇದೆ ತಾನೆ? ನವಯುಗ ನಿಮ್ಮ ನಯನದ ಸಮ್ಮುಖದಲ್ಲಿ ಕಾಣಿಸುತ್ತಿದೆ ತಾನೆ? ಹೇಗೆ ಹೊಸ ವರ್ಷಕ್ಕೋಸ್ಕರ ಮನಸ್ಸಿನಲ್ಲಿ ವಿಚಾರ ನಡೆಯುತ್ತಿದೆ. ಹೊಸ ವರ್ಷ ಇನ್ನೇನು ಬಂತು ಅಂದರೆ ಬಂದೇ ಬಿಟ್ಟಿತು ಎಂದು. ಅದೇ ರೀತಿ ನಿಮ್ಮ ನವಯುಗವನ್ನು ನೀವು ಅನುಭವ ಮಾಡುತ್ತಿದ್ದೀರಾ. ನಮ್ಮ ನವಯುಗ ಇನ್ನೇನು ಬಂತು ಅಂದರೆ ಬಂದೇ ಬಿಟ್ಟಿತು ಎಂದು ನಿಮಗೆ ಅನುಭವ ಆಗುತ್ತಿದೆಯಾ? ಆ ನವಯುಗದ ಸ್ಮೃತಿ ಅಷ್ಟೊಂದು ಸಮೀಪದಲ್ಲಿ ಕಾಣಿಸುತ್ತಿದೆಯಾ? ನವಯುಗದ ಸ್ಮೃತಿ ಅಷ್ಟೊಂದು ಸಮೀಪಕ್ಕೆ ಬರುತ್ತಿದೆಯಾ? ನವಯುಗದ ಆ ಶರೀರ ಅನ್ನುವ ಹೊಳೆಯುವಂತಹ ಡ್ರೆಸ್ ನಿಮ್ಮ ಸಮ್ಮುಖದಲ್ಲಿ ಕಾಣಿಸುತ್ತಿದೆಯಾ? ಬಾಪ್ತಾದ ಮಕ್ಕಳಿಗೆ ಡಬ್ಬಲ್ ಶುಭಾಶಯವನ್ನು ತಿಳಿಸುತ್ತಾರೆ. ಮಕ್ಕಳಿಗೆ ಮನಸ್ಸಿನಲ್ಲಿ ನವಯುಗದ ಎಲ್ಲಾ ದೃಶ್ಯಗಳು ಪ್ರತ್ಯಕ್ಷದಲ್ಲಿ ಕಾಣಿಸುತ್ತಿದೆ. ಮಕ್ಕಳ ನಯನದಲ್ಲೂ ಕೂಡ ನವಯುಗದ ದೃಶ್ಯಗಳು ಪ್ರತ್ಯಕ್ಷದಲ್ಲಿ ಕಾಣಿಸುತ್ತಿದೆ. ಆ ನವಯುಗದಲ್ಲಿ ನಮ್ಮ ತನು, ಮನ, ಧನ, ಜನ ಎಲ್ಲವೂ ಶ್ರೇಷ್ಠ ಆಗಿರುತ್ತದೆ. ನವಯುಗದಲ್ಲಿ ಸರ್ವ ಪ್ರಾಪ್ತಿಗಳ ಭಂಡಾರವೇ ಇದೆ. ಅಂದ ಮೇಲೆ ಖುಷಿ ಇದೆ ತಾನೆ? ಇಂದು ನಾವು ಹಳೆಯ ಜಗತ್ತಿನಲ್ಲಿ ಇದ್ದೇವೆ ಮತ್ತು ಈಗೀಗ ನಮ್ಮ ರಾಜ್ಯದಲ್ಲಿ ಇರುತ್ತೇವೆ. ನಿಮ್ಮ ರಾಜ್ಯದ ನೆನಪಿದೆ ತಾನೆ? ಹೇಗೆ ಇಂದು ಡಬ್ಬಲ್ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೀರಾ. ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆಯನ್ನು ಕೊಡಲು ಬಂದಿದ್ದೀರಾ ಮತ್ತು ಹೊಸ ವರ್ಷಕ್ಕೆ ಶುಭಾಶಯವನ್ನು ತಿಳಿಸಲು ಬಂದಿದ್ದೀರಾ. ಅಂದ ಮೇಲೆ ಕೇವಲ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆಯನ್ನು ನೀಡಲು ಬಂದಿದ್ದೀರೋ ಅಥವಾ ಹಳೆಯ ಜಗತ್ತಿಗೆ ಬೀಳ್ಕೊಡುಗೆಯನ್ನು ನೀಡಲು ಬಂದಿದ್ದೀರೋ? ಮತ್ತು ಹಳೆಯ ಜಗತ್ತಿನ ಹಳೆಯ ಸಂಸ್ಕಾರ, ಹಳೆಯ ಸ್ವಭಾವ, ಹಳೆಯ ನಡತೆ, ಈ ಎಲ್ಲಾ ಮಾತಿಗೂ ಬೀಳ್ಕೊಡುಗೆಯನ್ನು ಕೊಡಲು ಬಂದಿದ್ದೀರೋ? ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆಯನ್ನು ನೀಡುವುದು ಸಹಜ ಆಗಿದೆ. ಆದರೆ ಹಳೆಯ ಸಂಸ್ಕಾರಕ್ಕೆ ಬೀಳ್ಕೊಡುಗೆಯನ್ನು ನೀಡುವುದು ಕೂಡ ಅಷ್ಟೇ ಸಹಜ ಎಂದು ಅನುಭವ ಆಗುತ್ತದೆ ತಾನೆ? ಏನೆಂದು ತಿಳಿದುಕೊಂಡಿದ್ದೀರಾ? ಮಾಯೆಗೆ ಬೀಳ್ಕೊಡುಗೆಯನ್ನು ನೀಡಲು ಬಂದಿದ್ದೀರಾ ತಾನೆ? ಮಾಯೆಗೆ ಬೀಳ್ಕೊಡುಗೆಯನ್ನು ನೀಡಲು ಬಂದಿದ್ದೀರೋ ಅಥವಾ ಕೇವಲ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆಯನ್ನು ನೀಡಲು ಬಂದಿದ್ದೀರೋ? ಮಾಯೆಗೆ ಬೀಳ್ಕೊಡುಗೆಯನ್ನು ನೀಡಬೇಕು ತಾನೆ? ಮಾಯೆಗೆ ಬೀಳ್ಕೊಡುಗೆಯನ್ನು ನೀಡುತ್ತೀರೋ ಅಥವಾ ಮಾಯೆಯ ಬಗ್ಗೆ ಸ್ವಲ್ಪ ಪ್ರೀತಿ ಇದೆಯೇನು? ಸ್ವಲ್ಪ ಸ್ವಲ್ಪ ಮಾಯೆಯನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು ಎಂದು ಬಯಸುತ್ತೀರೇನು? ಈ ದಿನ ಬಾಪ್ತಾದ 4 ಕಡೆ ಇರುವಂತಹ ಮಕ್ಕಳಿಗೆ ಹಳೆಯ ಸಂಸ್ಕಾರ ಮತ್ತು ಹಳೆಯ ಸ್ವಭಾವಕ್ಕೆ ಬೀಳ್ಕೊಡುಗೆಯನ್ನು ಕೊಡಿಸಲು ಬಯಸುತ್ತಾರೆ. ನೀವು ಬೀಳ್ಕೊಡುಗೆಯನ್ನು ನೀಡುತ್ತೀರಾ ತಾನೆ? ಬೀಳ್ಕೊಡುಗೆಯನ್ನು ನೀಡುವಷ್ಟು ಧೈರ್ಯ, ಸಾಹಸ ಇದೆ ತಾನೆ? ಅಥವಾ ನಾನು ಬೀಳ್ಕೊಡುಗೆಯನ್ನು ನೀಡಬೇಕು ಎಂದು ಬಯಸುತ್ತೇನೆ, ವಿಚಾರವನ್ನು ಮಾಡುತ್ತೇನೆ, ಆದರೆ ಪುನಃ ಮಾಯೆ ಬಂದು ಬಿಡುತ್ತದೆ ಎಂದು ಹೇಳುತ್ತೀರೇನು? ಈ ದಿನ ದೃಢ ಸಂಕಲ್ಪದ ಶಕ್ತಿಯ ಮೂಲಕ ಹಳೆಯ ಸಂಸ್ಕಾರಕ್ಕೆ ಬೀಳ್ಕೊಡುಗೆಯನ್ನು ನೀಡಿ ಹೊಸ ಯುಗದ ಸಂಸ್ಕಾರಕ್ಕೆ ಶುಭಾಶಯವನ್ನು ನೀಡುವಂತಹ ಸಾಹಸ ನಿಮ್ಮಲ್ಲಿ ಇದೆ ತಾನೆ? ಹೊಸ ಜೀವನಕ್ಕೆ ಶುಭಾಶಯವನ್ನು ನೀಡುವಂತಹ ಧೈರ್ಯ ನಿಮ್ಮಲ್ಲಿ ಇದೆ ತಾನೆ? ಯಾರು ತಿಳಿದುಕೊಂಡಿದ್ದೀರಾ? ಹೊಸ ಯುಗದ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳುವ ಸಾಹಸ ಇದೆ.
ಹೊಸ ಯುಗದ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಅಥವಾ ಹೊಸ ಯುಗದ ಸಂಸ್ಕಾರ ಧಾರಣೆ ಆಗಲೇಬೇಕು ಅನ್ನುವಷ್ಟು ಸಾಹಸ ಯಾರಲ್ಲಿ ಇದೆ? ಯಾರು ತಿಳಿದುಕೊಂಡಿದ್ದೀರಾ ಹೊಸ ಯುಗದ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳುವ ಸಾಹಸ ಇದೆ ಎಂದು? ಅವರು ಕೈಯನ್ನು ಎತ್ತಿ. ಸಾಹಸ ಇದೆ ತಾನೆ? ಒಳ್ಳೆಯದು. ಯಾರು ಕೈಯನ್ನು ಎತ್ತಿಲ್ಲವೋ ಅವರು ವಿಚಾರವನ್ನು ಮಾಡುತ್ತಿದ್ದಾರೆ. ಡಬ್ಬಲ್ ವಿದೇಶದವರು ಕೈಯನ್ನು ಎತ್ತಿದ್ದಾರೆ. ಯಾರಲ್ಲಿ ಸಾಹಸ ಇದೆಯೋ ಅವರು ಕೈಯನ್ನು ಎತ್ತಿ. ಎಲ್ಲರೂ ಕೈಯನ್ನು ಎತ್ತಿಲ್ಲ. ಒಳ್ಳೆಯದು. ಡಬ್ಬಲ್ ವಿದೇಶದವರು ಬುದ್ಧಿವಂತರಾಗಿದ್ದಾರೆ. ಆದ್ದರಿಂದ ಡಬ್ಬಲ್ ವಿದೇಶದವರಿಗೆ ಡಬ್ಬಲ್ ನಶೆ ಇದೆ. ನೋಡಿ, ಬಾಪ್ತಾದ ಪ್ರತಿಯೊಂದು ತಿಂಗಳ ರಿಸಲ್ಟ್ ಅನ್ನು ನೋಡುತ್ತಾರೆ. ಬಾಪ್ತಾದರವರಿಗೆ ಖುಷಿ ಇದೆ. ಮಕ್ಕಳು ಸಾಹಸವುಳ್ಳಂತಹ ಮಕ್ಕಳಾಗಿದ್ದಾರೆ. ಚತುರತೆಯಿಂದ ಉತ್ತರವನ್ನು ನೀಡುವಂತಹ ಮಕ್ಕಳಾಗಿದ್ದಾರೆ. ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ, ನಮ್ಮ ಸಾಹಸ ಒಂದು ಹೆಜ್ಜೆಗೆ ಪರಮಾತ್ಮ ತಂದೆ 1000 ಹೆಜ್ಜೆಯಷ್ಟು ಸಹಯೋಗವನ್ನು ನೀಡುತ್ತಾರೆ. 1000 ಹೆಜ್ಜೆಯಷ್ಟು ಸಹಯೋಗಕ್ಕೆ ನೀವು ಅಧಿಕಾರಿಗಳಾಗಿದ್ದೀರಾ. 1000 ಹೆಜ್ಜೆಯಷ್ಟು ಸಹಯೋಗಕ್ಕೆ ಅಧಿಕಾರಿಗಳಾಗಿದ್ದೀರಾ ತಾನೆ? ಕೇವಲ ಮಾಯೆ ನಿಮ್ಮ ಸಾಹಸವನ್ನು ಅಲುಗಾಡಿಸಲು ಪ್ರಯತ್ನ ಪಡುತ್ತದೆ. ಬಾಪ್ತಾದ ನೋಡುತ್ತಾರೆ, ಮಕ್ಕಳು ಚೆನ್ನಾಗಿ ಸಾಹಸವನ್ನು ಇಟ್ಟುಕೊಳ್ಳುತ್ತಾರೆ. ಬಾಪ್ತಾದ ಮನಸ್ಸಿನಿಂದ ಮಕ್ಕಳಿಗೆ ಶುಭಾಶಯವನ್ನು ಕೂಡ ತಿಳಿಸುತ್ತಾರೆ. ಆದರೆ ಸಾಹಸವನ್ನು ಇಟ್ಟುಕೊಂಡು ನಂತರ ಪುನಃ ನಿಮ್ಮ ಆಂತರ್ಯದಲ್ಲೇ ವ್ಯರ್ಥ ಸಂಕಲ್ಪವನ್ನು ಉತ್ಪನ್ನ ಮಾಡಿಕೊಳ್ಳುತ್ತೀರಾ. ನಾನು ಸಾಹಸವನ್ನು ಇಟ್ಟುಕೊಂಡು ಈ ಕಾರ್ಯವನ್ನು ಮಾಡುತ್ತಿದ್ದೇನೆ, ಇದು ಆಗಲೇಬೇಕು, ನಾನು ಅವಶ್ಯವಾಗಿ ಮಾಡುತ್ತೇನೆ. ಆದರೆ ಆಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಅನ್ನುವ ಸಂಕಲ್ಪ ಬಂದರೆ ಸಾಹಸ ದುರ್ಬಲ ಆಗಿಬಿಡುತ್ತದೆ. ಗೊತ್ತಿಲ್ಲ ಅನ್ನುವ ಸಂಕಲ್ಪ ಬರುವುದು ಅಂದರೆ ಧೈರ್ಯವನ್ನು ದುರ್ಬಲ ಮಾಡಿಕೊಳ್ಳುವುದಾಗಿದೆ. ಆದರೆ ಅನ್ನುವ ಸಂಕಲ್ಪ ಬರುತ್ತದೆ ತಾನೆ? ಮಾಡುವವರು ನೀವೇ ಆಗಿದ್ದೀರಾ. ಮಾಡಲೇಬೇಕು, ಮುಂದೆ ಹಾರಲೇಬೇಕು ತಾನೆ? ಮಾಡಲೇಬೇಕು, ಮುಂದೆ ಹಾರಲೇಬೇಕು ಅನ್ನುವಂತಹ ದುರ್ಬಲ ಸಂಕಲ್ಪ ಸಾಹಸವನ್ನು ಅಲುಗಾಡಿಸಿ ಬಿಡುತ್ತದೆ. ಮಾಡುತ್ತೇವೆ, ನೋಡುತ್ತೇವೆ ಅನ್ನುವ ವಿಚಾರವನ್ನು ಮಾಡಲೇಬೇಡಿ, ಮಾಡಲೇಬೇಕು. ಏಕೆ ಸಾಧ್ಯ ಇಲ್ಲ? ಸಾಧ್ಯ ಆಗೇ ಆಗುತ್ತದೆ. ಪರಮಾತ್ಮ ತಂದೆಯೇ ಜೊತೆಗಿದ್ದಾರೆ ಅಂದ ಮೇಲೆ ಯಾರು ತಂದೆಯ ಜೊತೆಗಿದ್ದಾರೋ ಅವರ ಬಾಯಿಂದ ಆದರೆ ಅನ್ನುವ ಶಬ್ದ ಬರಲು ಸಾಧ್ಯ ಇಲ್ಲ. ಅಂದ ಮೇಲೆ ನವವರ್ಷದಲ್ಲಿ ಏನು ನವೀನತೆಯನ್ನು ಮಾಡಿ ತೋರಿಸುತ್ತೀರಾ? ಸಾಹಸ ಕಾಲನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ಸಾಹಸ ಕಾಲು ಎಷ್ಟು ಶಕ್ತಿಶಾಲಿಯಾಗಿರಬೇಕು ಅಂದರೆ ಮಾಯೆ ಸ್ವಯಂ ಅಲುಗಾಡಲಿ, ಆದರೆ ನಿಮ್ಮ ಕಾಲು ಅಲುಗಾಡಬಾರದು. ಅಂದ ಮೇಲೆ ಹೊಸ ವರ್ಷದಲ್ಲಿ ನವೀನತೆಯನ್ನು ಮಾಡಿ ತೋರಿಸುತ್ತೀರಾ ತಾನೆ? ಅಥವಾ ಕೆಲವೊಮ್ಮೆ ಸಾಹಸವನ್ನು ಅಲುಗಾಡಿಸಿಕೊಳ್ಳುವಂತವರು, ಕೆಲವೊಮ್ಮೆ ಸಾಹಸದಲ್ಲಿ ಶಕ್ತಿಶಾಲಿಯಾಗಿ ಇರುವಂತವರು, ಈ ರೀತಿಯಂತೂ ಆಗುವುದಿಲ್ಲ ತಾನೆ? ನಿಮ್ಮೆಲ್ಲರ ಕರ್ತವ್ಯ ಏನಾಗಿದೆ? ನಿಮ್ಮೆಲ್ಲರ ಗುರಿ ಏನಾಗಿದೆ? ಸ್ವಯಂವನ್ನು ಏನೆಂದು ಹೇಳಿಕೊಳ್ಳುತ್ತೀರಾ? ನೆನಪು ಮಾಡಿಕೊಳ್ಳಿ. ವಿಶ್ವ ಕಲ್ಯಾಣಿ ಎಂದು ಹೇಳಿಕೊಳ್ಳುತ್ತೀರಾ ತಾನೆ? ವಿಶ್ವ ಕಲ್ಯಾಣವನ್ನು ಮಾಡುವುದೇ ನಮ್ಮ ಕರ್ತವ್ಯ ಆಗಿದೆ. ವಿಶ್ವ ಪರಿವರ್ತಕರಾಗುವುದೇ ನಮ್ಮ ಕರ್ತವ್ಯ ಆಗಿದೆ. ಅಂದ ಮೇಲೆ ಬಾಪ್ತಾದರವರಿಗೆ ಕೆಲವೊಮ್ಮೆ ಮಧುರಾತಿ ಮಧುರ ರೂಪದಲ್ಲಿ ನಗು ಬರುತ್ತದೆ. ವಿಶ್ವ ಪರಿವರ್ತಕರು ಅನ್ನುವ ಬಿರುದನ್ನು ಪಡೆದುಕೊಂಡಿದ್ದೀರಾ. ವಿಶ್ವ ಪರಿವರ್ತಕರಾಗಿದ್ದೀರಾ ತಾನೆ? ಅಥವಾ ಲಂಡನ್ನ ಪರಿವರ್ತಕರಾಗಿದ್ದೀರೇನು? ಭಾರತದ ಪರಿವರ್ತಕರಾಗಿದ್ದೀರೇನು? ಎಲ್ಲರೂ ವಿಶ್ವ ಪರಿವರ್ತಕರಾಗಿದ್ದೀರಾ ತಾನೆ? ಬಲೆ ನೀವು ಹಳ್ಳಿಯಲ್ಲಿ ಇರಬಹುದು, ಅಥವಾ ಲಂಡನ್ನಲ್ಲಿ ಇರಬಹುದು, ಅಥವಾ ಅಮೆರಿಕಾದಲ್ಲಿ ಇರಬಹುದು, ಆದರೆ ನೀವು ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಾ ತಾನೆ? ವಿಶ್ವ ಕಲ್ಯಾಣಕಾರಿಗಳಾಗಿದ್ದರೆ ತಲೆಯನ್ನು ಅಲುಗಾಡಿಸಿ ಪಕ್ಕಾ ರೂಪದಲ್ಲಿ ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಾ ತಾನೆ? ಅಥವಾ ಕೇವಲ 75% ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರೇನು? 75% ವಿಶ್ವ ಕಲ್ಯಾಣಕಾರಿಗಳು ಮತ್ತು 25% ನಾವು ಫ್ರೀಯಾಗಿ ಇದ್ದೇವೆ ಎಂದು ತಿಳಿದುಕೊಂಡಿಲ್ಲ ತಾನೆ? 75% ಮಾತ್ರ ವಿಶ್ವ ಕಲ್ಯಾಣಕಾರಿಗಳಾಗಿದ್ದೇವೆ, ಇನ್ನು 25%ಗೋಸ್ಕರ ಕ್ಷಮೆ ಇದೆ ಎಂದು ತಿಳಿದುಕೊಂಡಿಲ್ಲ ತಾನೆ? ನೀವು ಏನೆಂದು ಚಾಲೆಂಜ್ ಅನ್ನು ಮಾಡುತ್ತೀರಾ? ನಿಮ್ಮೆಲ್ಲರ ಚಾಲೆಂಜ್ ಏನಾಗಿದೆ? ಪ್ರಕೃತಿಗೂ ಕೂಡ ನೀವು ಚಾಲೆಂಜ್ ಅನ್ನು ಮಾಡಿದ್ದೀರಾ. ಪ್ರಕೃತಿಯನ್ನು ಕೂಡ ಪರಿವರ್ತನೆ ಮಾಡಲೇಬೇಕು ಎಂದು ಚಾಲೆಂಜ್ ಅನ್ನು ಮಾಡಿದ್ದೀರಾ.
ಅಂದ ಮೇಲೆ ನಿಮ್ಮ ಕರ್ತವ್ಯವನ್ನು ನೆನಪು ಮಾಡಿಕೊಳ್ಳಿ. ಕೆಲವೊಮ್ಮೆ ಸ್ವಯಂನ ಬಗ್ಗೆ ವಿಚಾರವನ್ನು ಮಾಡುತ್ತೀರಾ. ನಾನು ಈ ರೀತಿ ಮಾಡಬೇಕು ಎಂದು ಬಯಸುವುದಿಲ್ಲ, ಆದರೆ ಈ ರೀತಿ ಆಗಿಬಿಡುತ್ತದೆ ಎಂದು. ಅಂದ ಮೇಲೆ ವಿಶ್ವ ಪರಿವರ್ತಕರು, ಪ್ರಕೃತಿಯ ಪರಿವರ್ತಕರು ಸ್ವಯಂನ ಪರಿವರ್ತನೆಯನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಏನು? ಯಾರು ವಿಶ್ವ ಪರಿವರ್ತಕರಾಗಿದ್ದಾರೋ, ಪ್ರಕೃತಿಯ ಪರಿವರ್ತಕರಾಗಿದ್ದಾರೋ ಅವರು ಸ್ವಪರಿವರ್ತಕರಾಗಲು ಸಾಧ್ಯ ಇಲ್ಲ ಏನು? ಶಕ್ತಿ ಸೇನೆಯಲ್ಲಿರುವ ನೀವು ಏನೆಂದು ವಿಚಾರವನ್ನು ಮಾಡುತ್ತಿದ್ದೀರಾ? ಈ ವರ್ಷದಲ್ಲಿ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ನಿಮ್ಮ ಕರ್ತವ್ಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಸ್ವಪರಿವರ್ತಕರಾಗಬೇಕು, ಬ್ರಾಹ್ಮಣ ಪರಿವಾರದ ಪರಿವರ್ತಕರಾಗಬೇಕು. ಏಕೆಂದರೆ ಚಾರಿತ್ರ್ಯ ನಿರ್ಮಾಣ ಮೊದಲು ಮನೆಯಿಂದ ಪ್ರಾರಂಭ. ಅಂದ ಮೇಲೆ ನಿಮ್ಮ ಕರ್ತವ್ಯದ ಪ್ರತ್ಯಕ್ಷ ಸ್ವರೂಪವನ್ನು ಪ್ರತ್ಯಕ್ಷಪಡಿಸುತ್ತೀರಾ ತಾನೆ? ಸ್ವಪರಿವರ್ತನೆಯನ್ನು ಮಾಡಿಕೊಳ್ಳಬೇಕು ಎಂದು ಎಲ್ಲರೂ ಬಯಸುತ್ತೀರಾ. ಸ್ವಯಂ ಕೂಡ ಇಷ್ಟಪಡುತ್ತೀರಾ ಮತ್ತು ಬಾಪ್ದಾದ ಕೂಡ ಇಷ್ಟಪಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ. ನೀವು ಸ್ವಪರಿವರ್ತನೆಯನ್ನು ಮಾಡಿಕೊಳ್ಳಬೇಕು ಎಂದು ನೀವು ಕೂಡ ಬಯಸುತ್ತೀರಾ. ನೀವು ಸ್ವಪರಿವರ್ತನೆಯನ್ನು ಮಾಡಿಕೊಳ್ಳಲಿ ಎಂದು ಬಾಪ್ದಾದ ಕೂಡ ಬಯಸುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ. ಬಾಪ್ದಾದ ಕೇಳುತ್ತಾರೆ, ಮಕ್ಕಳಾದ ನೀವೆಲ್ಲರೂ ಯಾವ ಗುರಿಯನ್ನು ಇಟ್ಟುಕೊಂಡಿದ್ದೀರಾ? ನೀವು ಯಾವ ಗುರಿಯನ್ನು ಇಟ್ಟುಕೊಂಡಿದ್ದೀರಾ ಎಂದು ಬಾಪ್ದಾದ ಕೇಳಿದಾಗ ಮೆಜಾರಿಟಿ ಮಕ್ಕಳು ಒಂದೇ ಉತ್ತರವನ್ನು ಕೊಡುತ್ತಾರೆ, ನಾನು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಎಂದು. ಇದು ಸರಿಯಾದ ಉತ್ತರ ಆಗಿದೆ ತಾನೆ? ಪರಮಾತ್ಮ ತಂದೆಯ ಸಮಾನ ಆಗಲೇಬೇಕು ತಾನೆ? ಅಥವಾ ತಂದೆಯ ಸಮಾನ ಆಗಬೇಕು ಎಂದು ವಿಚಾರವನ್ನು ಮಾಡುತ್ತಿದ್ದೇನೆ, ನೋಡುತ್ತೇನೆ, ವಿಚಾರ ಮಾಡುತ್ತೇನೆ ಎಂದು ಹೇಳುವುದಿಲ್ಲ ತಾನೆ? ಅಂದ ಮೇಲೆ ಎಲ್ಲರೂ ತಂದೆಯ ಸಮಾನ ಆಗಬೇಕು ಎಂದು ಬಯಸುತ್ತೀರಾ. ಆದ್ದರಿಂದ ಈ ಹೊಸ ವರ್ಷದಂದು 70 ವರ್ಷ ಪೂರ್ಣ ಆಗುತ್ತಿದೆ. ಅಂದರೆ 2006ನೇ ವರ್ಷದಲ್ಲಿ ಪರಮಾತ್ಮ ತಂದೆ ಈ ಮುರುಳಿಯನ್ನು ನುಡಿಸುವಾಗ 70 ವರ್ಷ ಪೂರ್ಣ ಆಗಿತ್ತು. ಈಗ 71ನೇ ವರ್ಷದಲ್ಲಿ ಏನಾದರೂ ಚಮತ್ಕಾರವನ್ನು ಮಾಡಿ ತೋರಿಸಿ ಎಂದು ತಂದೆ ಹೇಳುತ್ತಿದ್ದಾರೆ. ಎಲ್ಲರೂ ಸೇವೆಯ ಬಗ್ಗೆ ಉತ್ಸಾಹ ಇರುವ ಕಾರಣ ಉತ್ಸಾಹದಿಂದ ಭಿನ್ನ ಭಿನ್ನ ಪ್ರೋಗ್ರಾಂ ಅನ್ನು ರಚನೆ ಮಾಡುತ್ತಿದ್ದೀರಾ ಮತ್ತು ಆ ಪ್ರೋಗ್ರಾಂನಲ್ಲಿ ಸಫಲತೆಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಬಾಪ್ದಾದ ಕೂಡ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ. ಏಕೆಂದರೆ ಮಕ್ಕಳು ಎಷ್ಟೆಲ್ಲಾ ಪರಿಶ್ರಮವನ್ನು ಪಡುತ್ತಿದ್ದಾರೋ ಆ ಪರಿಶ್ರಮಕ್ಕೆ ಸಫಲತೆ ಸಿಕ್ಕೇ ಸಿಗುತ್ತದೆ. ನಿಮ್ಮ ಪರಿಶ್ರಮ ವ್ಯರ್ಥ ಆಗುವುದಿಲ್ಲ. ಆದರೆ ಸೇವೆಗೋಸ್ಕರ ಏನನ್ನು ಮಾಡುತ್ತೀರಾ? ಏನೆಂದು ಉತ್ತರವನ್ನು ನೀಡುತ್ತೀರಾ? ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸುವುದಕ್ಕೋಸ್ಕರ ಸೇವೆಯನ್ನು ಮಾಡುತ್ತಿದ್ದೇವೆ ಎಂದು ಉತ್ತರವನ್ನು ಕೊಡುತ್ತೀರಾ. ಅಂದ ಮೇಲೆ ಈ ದಿನ ಪರಮಾತ್ಮ ತಂದೆ ಮಕ್ಕಳನ್ನು ಪ್ರಶ್ನೆ ಕೇಳುತ್ತಿದ್ದಾರೆ. ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸಲೇಬೇಕು. ತಂದೆಯನ್ನು ಪ್ರತ್ಯಕ್ಷಪಡಿಸುತ್ತೀರಾ ತಾನೆ? ಆದರೆ ತಂದೆಯನ್ನು ಪ್ರತ್ಯಕ್ಷಪಡಿಸುವುದಕ್ಕೋಸ್ಕರ ಮೊದಲು ಸ್ವಯಂವನ್ನು ಪ್ರತ್ಯಕ್ಷಪಡಿಸಿಕೊಳ್ಳಿ. ಎಲ್ಲರೂ ಹೇಳಿ, ಶಿವಶಕ್ತಿಯರಾದ ನಾವು ಈ ವರ್ಷ ಶಿವಶಕ್ತಿಯ ರೂಪದಲ್ಲಿ ಸ್ವಯಂವನ್ನು ಪ್ರತ್ಯಕ್ಷಪಡಿಸಿಕೊಳ್ಳುತ್ತೇವೆ. ಶಿವಶಕ್ತಿಯ ರೂಪದಲ್ಲಿ ಪ್ರತ್ಯಕ್ಷ ಆಗುತ್ತೀರಾ ತಾನೆ? ಜಾನಕಿ ದಾದಿ, ನೀವು ಹೇಳಿ, ಶಿವಶಕ್ತಿಯ ರೂಪದಲ್ಲಿ ಪ್ರತ್ಯಕ್ಷ ಆಗುತ್ತೀರಾ ತಾನೆ? ಪ್ರತ್ಯಕ್ಷ ಆಗಲೇಬೇಕು, ಆಗೇ ಆಗುತ್ತೇವೆ ಎಂದು ದಾದಿ ಹೇಳುತ್ತಿದ್ದಾರೆ. ನಿಮ್ಮ ಜೊತೆಗಾರರು ಯಾರೆಲ್ಲ ಮೊದಲನೇ ಲೈನ್ ಮತ್ತು ಎರಡನೇ ಲೈನ್ ನಲ್ಲಿ ಕುಳಿತಿದ್ದಾರೋ, ಮೊದಲನೇ ಲೈನ್ ಮತ್ತು ಎರಡನೇ ಲೈನ್ ನಲ್ಲಿ ಕುಳಿತಿರುವ ಟೀಚರ್ಸ್ ಕೈಯನ್ನು ಎತ್ತಿ. ಈ ವರ್ಷ ಶಿವಶಕ್ತಿಯ ಸ್ವರೂಪದಲ್ಲಿ ಸ್ಥಿತಾಗಿ ತೋರಿಸುತ್ತೀರಾ ತಾನೆ? ಶಿವಶಕ್ತಿ ಸ್ವರೂಪ ಆಗಿ ತೋರಿಸುತ್ತೇವೆ ಎಂದು ಹೇಳಬೇಡಿ, ಮಾಡಿ ತೋರಿಸಲೇಬೇಕು. ಒಳ್ಳೆಯದು. ಎಲ್ಲಾ ಟೀಚರ್ ಕೈಯನ್ನು ಎತ್ತಿದರು. ಎಲ್ಲರೂ ಕೈಯನ್ನು ಎತ್ತಿದ್ದೀರೋ ಅಥವಾ ಕೆಲವರು ಕೈಯನ್ನು ಎತ್ತಲಿಲ್ಲವೋ? ಒಳ್ಳೆಯದು. ಮಧುಬನದವರು ಹೇಳಿ, ಮಾಡಲೇಬೇಕು ತಾನೆ? ಮಾಡಲೇಬೇಕಾಗುತ್ತದೆ. ಏಕೆಂದರೆ ಮಧುಬನ ಅಂತೂ ಸಮೀಪದಲ್ಲೇ ಇದೆ ತಾನೆ? ಮಧುಬನದವರು ತಂದೆಯ ಸಮೀಪದಲ್ಲೇ ಇದ್ದೀರಾ. ತಾರೀಖನ್ನು ನೋಟ್ ಮಾಡಿಕೊಳ್ಳಿ. 31ನೇ ತಾರೀಖು. ಟೈಮ್ ಅನ್ನು ಕೂಡ ನೋಟ್ ಮಾಡಿಕೊಳ್ಳಿ. 9:20 ಆಗಿದೆ. 9:20 ಅನ್ನುವ ಟೈಮ್ ಅನ್ನು ನೋಟ್ ಮಾಡಿಕೊಳ್ಳಿ. ಈ ದಿನ 31ನೇ ತಾರೀಖು ಅನ್ನುವುದನ್ನು ನೋಟ್ ಮಾಡಿಕೊಳ್ಳಿ. ಮತ್ತು ಪಾಂಡವ ಸೇನೆಯವರು, ಪಾಂಡವರು ಏನನ್ನು ಮಾಡಿ ತೋರಿಸುತ್ತೀರಾ? ವಿಜಯೀ ಪಾಂಡವರಾಗಿ ತೋರಿಸಬೇಕು. ಕೆಲವೊಮ್ಮೆ ವಿಜಯಿಗಳಲ್ಲ, ಸದಾ ವಿಜಯೀ ಪಾಂಡವರೇ ಆಗಿದ್ದೇವೆ ಎಂದು ತೋರಿಸಬೇಕು. ಅಂದ ಮೇಲೆ ಈ ವರ್ಷ ಈ ರೀತಿ ಆಗಿ ತೋರಿಸಬೇಕು.
ವಿಜಯಿ ಪಾಂಡವರಾಗಿ ತೋರಿಸುತ್ತೀರೋ ಅಥವಾ ನಾನು ಏನನ್ನು ಮಾಡಲಿ ಎಂದು ಹೇಳುತ್ತೀರೇನು? ಮಾಯೆ ಬಂದು ಬಿಟ್ಟಿತು. ನಾನು ಈ ರೀತಿ ಮಾಡಬೇಕು ಎಂದು ಬಯಸಲಿಲ್ಲ, ಆದರೆ ಮಾಯೆ ಬಂತು ಎಂದು ಹೇಳುತ್ತೀರೇನು? ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ, ಮಾಯೆ ತನ್ನ ಅಂತಿಮ ಸಮಯದವರೆಗೂ ಬರುವುದನ್ನು ನಿಲ್ಲಿಸುವುದಿಲ್ಲ. ಮಾಯೆ ಅಂತಿಮ ಸಮಯದವರೆಗೂ ಬರುತ್ತದೆ. ಮಾಯೆಯ ಕೆಲಸವೇ ಬರುವುದಾಗಿದೆ. ನಿಮ್ಮ ಕೆಲಸ ಏನಾಗಿದೆ? ವಿಜಯಿ ಆಗುವುದು ನಿಮ್ಮ ಕೆಲಸ ಆಗಿದೆ. ಅಂದ ಮೇಲೆ ಎಂದೂ ಈ ರೀತಿ ವಿಚಾರವನ್ನು ಮಾಡಬೇಡಿ, ನಾನು ಈ ರೀತಿ ಆಗಬೇಕು ಎಂದು ಬಯಸಲಿಲ್ಲ, ಆದರೆ ಮಾಯೆ ಬಂದು ಬಿಟ್ಟಿತು, ಈ ರೀತಿ ಆಯಿತು, ಮಾಯೆಯ ಕಾರಣ ಈ ರೀತಿ ಆಗುತ್ತಿದೆ ಎಂದು ಹೇಳಬೇಡಿ. ಈಗ ಬಾಪ್ತಾದ ವರ್ಷಕ್ಕೆ ಬೀಳ್ಕೊಡುಗೆಯನ್ನು ಕೊಡಿಸುವುದರ ಜೊತೆಗೆ ಇಂತಹ ಶಬ್ದಗಳಿಗೂ ಕೂಡ ಬೀಳ್ಕೊಡುಗೆಯನ್ನು ಕೊಡಿಸಲು ಬಯಸುತ್ತಾರೆ. 12 ಗಂಟೆ ಆದ ತಕ್ಷಣ ಈ ವರ್ಷಕ್ಕೆ ಬೀಳ್ಕೊಡುಗೆಯನ್ನು ಕೊಡುತ್ತೀರಾ ತಾನೆ? ಅಂದ ಮೇಲೆ ಯಾರು ಗಂಟೆಯನ್ನು ಬಾರಿಸುತ್ತೀರೋ, ಈ ದಿನ ಯಾವಾಗ ಗಂಟೆಯನ್ನು ಬಾರಿಸುತ್ತೀರೋ, ಆಗ ಯಾವ ಗಂಟೆಯನ್ನು ಬಾರಿಸುತ್ತೀರಾ? ದಿನದ ಗಂಟೆಯನ್ನು ಬಾರಿಸುತ್ತೀರೋ, ವರ್ಷದ ಗಂಟೆಯನ್ನು ಬಾರಿಸುತ್ತೀರೋ, ಅಥವಾ ಮಾಯೆಗೆ ಬೀಳ್ಕೊಡುಗೆಯನ್ನು ನೀಡುವಂತಹ ಗಂಟೆಯನ್ನು ಬಾರಿಸುತ್ತೀರೋ? ಇಲ್ಲಿ 2 ಮಾತಿದೆ. ಒಂದನೆಯದು ಪರಿವರ್ತನೆಯ ಶಕ್ತಿ. ಪರಿವರ್ತನೆಯ ಶಕ್ತಿ ದುರ್ಬಲ ಆಗಿದೆ. ಮಕ್ಕಳು ಬಹಳ ಚೆನ್ನಾಗಿ ಪ್ಲಾನ್ ಅನ್ನು ಮಾಡುತ್ತೀರಾ. ನಾನು ಈ ರೀತಿ ಮಾಡುತ್ತೇನೆ, ಆ ರೀತಿ ಮಾಡುತ್ತೇನೆ, ಈ ರೀತಿ ಮಾಡುತ್ತೇನೆ ಎಂದು ಪ್ಲಾನ್ ಅನ್ನು ಮಾಡುತ್ತೀರಾ. ನಿಮ್ಮ ಪ್ಲಾನ್ ಅನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಾರೆ. ಬಹಳ ಒಳ್ಳೆಯ ಪ್ಲಾನ್ ಅನ್ನು ನಿರ್ಮಾಣ ಮಾಡಿದ್ದೀರಾ. ಆದರೆ ಪರಿವರ್ತನೆಯ ಶಕ್ತಿಯ ಕೊರತೆ ಆಗಿರುವ ಕಾರಣ ಸ್ವಲ್ಪ ಪರಿವರ್ತನೆಯನ್ನು ಮಾಡಿಕೊಳ್ಳುತ್ತೀರಾ. ಸ್ವಲ್ಪ ಪರಿವರ್ತನೆ ಆಗದೆ ಹಾಗೆ ಉಳಿದುಕೊಳ್ಳುತ್ತೀರಾ. ಇನ್ನು 2ನೇ ಮಾತಿನ ಕೊರತೆ ಅಂದರೆ ದೃಢತೆಯ ಕೊರತೆ. ಬಹಳ ಒಳ್ಳೊಳ್ಳೆಯ ಸಂಕಲ್ಪವನ್ನು ಮಾಡುತ್ತೀರಾ. ಈ ದಿನ ನೋಡಿ ಮಕ್ಕಳು ಎಷ್ಟೊಂದು ಕಾರ್ಡ್ ಅನ್ನು ತಂದೆಯ ಸಮ್ಮುಖದಲ್ಲಿ ಇಟ್ಟಿದ್ದಾರೆ, ಎಷ್ಟೊಂದು ಪ್ರತಿಜ್ಞೆಯನ್ನು ಬರೆದು ಇಟ್ಟಿದ್ದಾರೆ, ಎಷ್ಟೊಂದು ಪತ್ರವನ್ನು ಇಟ್ಟಿದ್ದಾರೆ. ಬಾಪ್ತಾದ ಎಲ್ಲಾ ಪತ್ರ ಮತ್ತು ಪ್ರತಿಜ್ಞೆ ಮತ್ತು ಕಾರ್ಡ್ ಅನ್ನು ನೋಡುತ್ತಿದ್ದಾರೆ. ಬಹಳಷ್ಟು ಒಳ್ಳೊಳ್ಳೆಯ ಪತ್ರಗಳು ಬಂದಿದೆ. ಕಾರ್ಡ್ ಅನ್ನು ಕೂಡ ಸ್ಟೇಜ್ ನ ಮೇಲೆ ಶೃಂಗಾರ ಮಾಡಿ ಇಟ್ಟಿದ್ದಾರೆ. ಅಂದ ಮೇಲೆ ಮಾಡುತ್ತೀರಾ ತಾನೆ? ಮಾಡಿ ತೋರಿಸುತ್ತೀರಾ ತಾನೆ? ಆಗಲೇಬೇಕು ತಾನೆ? ನೀವು ತಯಾರಾಗಲೇಬೇಕು ತಾನೆ? ಪದುಮಾ ಪದಂ ಗುಣದಷ್ಟು ನೆನಪು ಪ್ರೀತಿಯನ್ನು ತಂದೆ ತಿಳಿಸುತ್ತಿದ್ದಾರೆ. ಬಾಪ್ತಾದರವರ ಬಳಿ ಎಲ್ಲರೂ ಬಂದು ತಲುಪಲೇಬೇಕು. ಈ ದಿನ ಯಾರೆಲ್ಲ ಸಮ್ಮುಖದಲ್ಲಿ ಕುಳಿತಿದ್ದೀರೋ ಆ ಎಲ್ಲಾ ಮಕ್ಕಳ ಮನಸ್ಸಿನ ಶಬ್ದ ಪರಮಾತ್ಮ ತಂದೆಗೆ ಬಂದು ತಲುಪಿದೆ. ಆದರೆ ಈಗ ಬಾಪ್ತಾದ ಈ 2 ಶಕ್ತಿಯ ಮೇಲೆ ವಿಶೇಷವಾಗಿ ಅಂಡರ್ಲೈನ್ ಅನ್ನು ಮಾಡಿಸುತ್ತಿದ್ದಾರೆ. ಒಂದನೆಯದಾಗಿ ದೃಢತೆಯ ಕೊರತೆ ಆಗುತ್ತದೆ. ದೃಢತೆಯ ಕೊರತೆಯ ಕಾರಣ ಹುಡುಗಾಟಿಕೆಯನ್ನು ಮಾಡುತ್ತೀರಾ, ಅನ್ಯರನ್ನು ನೋಡುತ್ತೀರಾ. ಆಗುತ್ತದೆ, ಮಾಡುತ್ತಿದ್ದೇವೆ, ಅವಶ್ಯವಾಗಿ ಮಾಡುತ್ತೇವೆ, ಮಾಡೇ ಮಾಡುತ್ತೇವೆ ಅನ್ನುವ ಹುಡುಗಾಟಿಕೆ ಶಬ್ದವನ್ನು ಹೇಳುತ್ತೀರಾ. ಬಾಪ್ತಾದ ಈ ವರ್ಷ ಏನನ್ನು ಬಯಸುತ್ತಿದ್ದಾರೆ ಅಂದರೆ ಈ ಒಂದು ಶಬ್ದಕ್ಕೆ ಸದಾಕಾಲಕ್ಕೋಸ್ಕರ ಬೀಳ್ಕೊಡುಗೆಯನ್ನು ನೀಡಿ. ಯಾವ ಶಬ್ದಕ್ಕೆ? ಆ ಶಬ್ದವನ್ನು ಹೇಳಲೇ, ತಿಳಿಸಲೇ? ನಾನು ಹೇಳಿದರೆ ನೀವು ಆ ಶಬ್ದಕ್ಕೆ ಬೀಳ್ಕೊಡುಗೆಯನ್ನು ಕೊಡಬೇಕಾಗುತ್ತದೆ. ಈ ವರ್ಷ ಬಾಪ್ತಾದ ಕಾರಣ ಅನ್ನುವ ಶಬ್ದಕ್ಕೆ ಬೀಳ್ಕೊಡುಗೆಯನ್ನು ಕೊಡಿಸಲು ಬಯಸುತ್ತಾರೆ. ನಿವಾರಣೆಯನ್ನು ಮಾಡಿ ಕಾರಣ ಸಮಾಪ್ತಿಯಾಗಿ ಬಿಡಬೇಕು, ಸಮಸ್ಯೆ ಸಮಾಪ್ತಿಯಾಗಿ ಬಿಡಬೇಕು, ಸಮಾಧಾನ ಸ್ವರೂಪರಾಗಬೇಕು. ಬಲೆ ಸ್ವಯಂನ ಕಾರಣ ಇರಬಹುದು, ಅಥವಾ ನಿಮ್ಮ ಜೊತೆಗಾರರು ಕಾರಣ ಆಗಿರಬಹುದು, ಅಥವಾ ಸಂಘಟನೆ ಕಾರಣ ಆಗಿರಬಹುದು, ಅಥವಾ ವಾತಾವರಣ ಕಾರಣ ಆಗಿರಬಹುದು. ಆದರೆ ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಕಾರಣ ಅನ್ನುವ ಶಬ್ದ ಇರಬಾರದು. ಕಾರಣ ಅನ್ನುವ ಶಬ್ದ ಅಥವಾ ಸಮಸ್ಯೆ ಅನ್ನುವ ಶಬ್ದವನ್ನು ಬ್ರಾಹ್ಮಣರಾದ ನೀವು ನಿಮ್ಮ ಡಿಕ್ಷನರಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. ಸಮಾಧಾನ ಸ್ವರೂಪರಾಗಿ, ನಿವಾರಣಾ ಸ್ವರೂಪರಾಗಿ ಕಾರಣ ಅನ್ನುವ ಶಬ್ದ ನಿವಾರಣೆ ಆಗಿಬಿಡಬೇಕು. ಸಮಸ್ಯೆ ಅನ್ನುವ ಶಬ್ದ ಸಮಾಧಾನ ಆಗಿಬಿಡಬೇಕು. ಏಕೆಂದರೆ ಬಹಳಷ್ಟು ಜನ ಮಕ್ಕಳು ಈ ದಿನ ಅಮೃತ ವೇಳೆಯ ಸಮಯದಲ್ಲಿ ಬಾಪ್ತಾದರವರ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾ ಇದೇ ಮಾತನ್ನು ಮಾತನಾಡಿದರು. ಈ ಹೊಸ ವರ್ಷದಲ್ಲಿ ಸ್ವಲ್ಪ ಏನಾದರೂ ನವೀನತೆಯನ್ನು ಮಾಡಿ ತೋರಿಸುತ್ತೇವೆ ಎಂದು. ಅಂದ ಮೇಲೆ ಬಾಪ್ತಾದ ಬಯಸುತ್ತಿದ್ದಾರೆ ಈ ಹೊಸ ವರ್ಷವನ್ನು ಹೇಗೆ ಆಚರಣೆ ಮಾಡಬೇಕು ಅಂದರೆ ಈ ಹೊಸ ವರ್ಷದಲ್ಲಿ ಈ 2 ಶಬ್ದ ಸಮಾಪ್ತಿಯಾಗಿ ಬಿಡಬೇಕು. ಪರ ಉಪಕಾರಿಗಳಾಗಿ ಸ್ವಯಂನ ಕಾರಣವನ್ನು ತಿಳಿಸುತ್ತೀರಾ.
ಅನ್ಯರು ಕಾರಣ ಆಗುತ್ತಾರೆ. ಆದರೆ ಪರೋಪಕಾರಿ ಆತ್ಮರಾಗಿ, ದಯಾಹೃದಯಿ ಆತ್ಮರಾಗಿ, ಶುಭ ಭಾವನೆ, ಶುಭ ಕಾಮನೆಯ ಮನಸ್ಸಿನ ಮೂಲಕ ಸಹಯೋಗವನ್ನು ನೀಡಿ ಮತ್ತು ಸ್ನೇಹವನ್ನು ಪಡೆದುಕೊಳ್ಳಿ. ಅಂದ ಮೇಲೆ ಈ ಹೊಸ ವರ್ಷಕ್ಕೆ ಏನೆಂದು ಹೆಸರನ್ನು ಇಡುವುದು? ಮೊದಲು ಪ್ರತಿಯೊಂದು ವರ್ಷಕ್ಕೂ ಹೆಸರನ್ನು ಇಡುತ್ತಿದ್ದರು, ನೆನಪಿದೆ ತಾನೆ? ಅಂದ ಮೇಲೆ ಬಾಪ್ತಾದ ಈ ವರ್ಷಕ್ಕೆ ಶ್ರೇಷ್ಠ ಶುಭ ಸಂಕಲ್ಪ, ದೃಢ ಸಂಕಲ್ಪ, ಸ್ನೇಹದ ಸಂಕಲ್ಪದ ವರ್ಷ, ಸಹಯೋಗದ ಸಂಕಲ್ಪದ ವರ್ಷ ಎಂದು ಹೆಸರನ್ನು ಇಡುತ್ತಿದ್ದಾರೆ. ಇದು ಹೆಸರಲ್ಲ, ಆದರೆ ನಿಮ್ಮನ್ನು ಈ ರೀತಿ ಸ್ವರೂಪದಲ್ಲಿ ತಂದೆ ನೋಡಲು ಬಯಸುತ್ತಾರೆ. ದೃಢತೆಯ ಶಕ್ತಿ ಮತ್ತು ಪರಿವರ್ತನೆಯ ಶಕ್ತಿಯನ್ನು ಸದಾ ಜೊತೆಗಾರನನ್ನಾಗಿ ಮಾಡಿಕೊಳ್ಳಿ. ಯಾರಾದರೂ ಸ್ವಲ್ಪ ನಕಾರಾತ್ಮಕವನ್ನು ಕೊಟ್ಟರೂ, ಯಾರಾದರೂ ಕೆಟ್ಟದ್ದನ್ನು ಕೊಟ್ಟರೂ ಕೂಡ ನೀವು ಅನ್ಯರಿಗೆ ಕೋರ್ಸ್ ಅನ್ನು ಮಾಡಿಸುತ್ತೀರ ತಾನೆ? ಅನ್ಯರಿಗೆ ಕೋರ್ಸ್ ಅನ್ನು ಕೊಡುವಾಗ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ, ಅಂದರೆ ನೆಗೆಟಿವ್ ಅನ್ನು ಪಾಸಿಟಿವ್ ನಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಎಂದು ಕೋರ್ಸ್ ಅನ್ನು ಕೊಡುವಾಗ ಹೇಳುತ್ತೀರಾ. ಅಂದ ಮೇಲೆ ನೀವು ಸ್ವಯಂ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿಕೊಳ್ಳಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು? ಎರಡನೆಯದಾಗಿ, ಯಾರು ಪರವಶ ಆಗಿದ್ದಾರೋ ಪರವಶ ಆದಂತಹ ಆತ್ಮರ ಮೇಲೆ ದಯೆಯನ್ನು ತೋರಿಸಬೇಕಾಗುತ್ತದೆ. ನಿಮ್ಮ ಜಡಚಿತ್ರ ದೇವತಾ ಸ್ವರೂಪದ ಚಿತ್ರ ನಿಮ್ಮ ಜಡಚಿತ್ರ ಆಗಿದೆ ತಾನೆ? ಭಾರತದಲ್ಲಿ ಡಬ್ಬಲ್ ವಿದೇಶದವರ ಚಿತ್ರ ಕೂಡ ಇದೆ ತಾನೆ? ಆ ಚಿತ್ರವನ್ನು ಪೂಜೆ ಮಾಡಲಾಗುತ್ತದೆ. ದಿಲ್ವಾಡ ಮಂದಿರದಲ್ಲಿ ನಿಮ್ಮೆಲ್ಲರ ಚಿತ್ರವನ್ನು ನೀವೆಲ್ಲರೂ ನೋಡಿಕೊಂಡಿದ್ದೀರ ತಾನೆ? ಬಹಳ ಒಳ್ಳೆಯದು. ಯಾವಾಗ ನಿಮ್ಮ ಜಡಚಿತ್ರವೇ ದಯಾಹೃದಯ ಆಗಿದೆಯೋ, ಯಾರೇ ನಿಮ್ಮ ಜಡಚಿತ್ರದ ಸಮ್ಮುಖಕ್ಕೆ ಹೋದರೂ ಕೂಡ ಏನನ್ನು ಬೇಡುತ್ತಾರೆ? ಜಡಚಿತ್ರದ ಸಮ್ಮುಖದಲ್ಲಿ ನಿಂತು ದಯೆಯನ್ನು ತೋರಿಸಿ, ಕೃಪೆಯನ್ನು ತೋರಿಸಿ, ನನ್ನ ಮೇಲೆ ದಯೆಯನ್ನು ತೋರಿಸಿ, ಕರುಣೆಯನ್ನು ತೋರಿಸಿ, ಕರುಣೆಯನ್ನು ತೋರಿಸಿ ಎಂದು ಬೇಡುತ್ತಾರೆ. ಅಂದ ಮೇಲೆ ಸದಾ ಮೊದಲು ಸ್ವಯಂನ ಮೇಲೆ ದಯೆಯನ್ನು ತೋರಿಸಿಕೊಳ್ಳಿ, ನಂತರ ಬ್ರಾಹ್ಮಣ ಪರಿವಾರದವರ ಮೇಲೆ ದಯೆಯನ್ನು ತೋರಿಸಿ. ಒಂದು ವೇಳೆ ಯಾರಾದರೂ ಪರವಶ ಆಗಿದ್ದರೆ, ಸಂಸ್ಕಾರಕ್ಕೆ ವಶ ಆಗಿದ್ದರೆ, ದುರ್ಬಲರಾಗಿದ್ದರೆ, ಆ ಸಮಯದಲ್ಲಿ ಅವರು ಬುದ್ಧಿಹೀನರಾಗಿರುತ್ತಾರೆ. ಅಂದ ಮೇಲೆ ಅವರ ಮೇಲೆ ಸಿಟ್ಟನ್ನು ಮಾಡಬೇಡಿ, ಕ್ರೋಧವನ್ನು ಮಾಡಬೇಡಿ. ಮಕ್ಕಳ ಕ್ರೋಧದ ರಿಪೋರ್ಟ್ ಜಾಸ್ತಿ ತಂದೆಯ ಬಳಿ ಬಂದು ತಲುಪುತ್ತದೆ. ಮಕ್ಕಳು ಕ್ರೋಧವನ್ನು ಮಾಡುವುದಿಲ್ಲ, ಆದರೆ ಕ್ರೋಧದ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ, ಆವೇಶ ಬರುತ್ತದೆ. ಈ ಆವೇಶ ಕೂಡ ಕ್ರೋಧದ ಮಗು ಆಗಿದೆ. ಹೇಗೆ ಲೌಕಿಕ ಪರಿವಾರದಲ್ಲೂ ಕೂಡ ತಮ್ಮ ದೊಡ್ಡ ಮಕ್ಕಳ ಬಗ್ಗೆ ಪ್ರೀತಿ ಕಡಿಮೆ ಆಗುತ್ತದೆ, ಆದರೆ ಮೊಮ್ಮಕ್ಕಳ ಬಗ್ಗೆ, ಮೊರಿ ಮೊಮ್ಮಕ್ಕಳ ಬಗ್ಗೆ ಪ್ರೀತಿ ಜಾಸ್ತಿ ಆಗುತ್ತದೆ. ಅಂದ ಮೇಲೆ ಕ್ರೋಧ ತಂದೆಯಾಗಿದೆ. ಮತ್ತು ಈ ಆವೇಶ ಹಾಗೂ ಉಲ್ಟಾ ನಶೆ, ನಶೆಯಲ್ಲೂ ಕೂಡ ಭಿನ್ನ ಭಿನ್ನ ಪ್ರಕಾರದ ನಶೆ ಇದೆ. ಬುದ್ಧಿಯ ನಶೆ, ಕರ್ತವ್ಯದ ನಶೆ, ಸೇವೆಯ ಯಾವುದೋ ಒಂದು ವಿಶೇಷ ಕರ್ತವ್ಯದ ನಶೆ, ಇದು ಕೂಡ ಆವೇಶ ಆಗಿದೆ. ಅಂದ ಮೇಲೆ ದಯಾಹೃದಯಿಗಳಾಗಿ ಕೃಪೆಯನ್ನು ತೋರಿಸುವಂತವರಾಗಿ ನೋಡಿ. ಹೊಸ ವರ್ಷದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಮಿಠಾಯಿಯನ್ನು ತಿನ್ನಿಸಿ ಬಾಯನ್ನು ಮಧುರ ಮಾಡುತ್ತಾರೆ, ಶುಭಾಶಯವನ್ನು ತಿಳಿಸುತ್ತಾರೆ ಮತ್ತು ಬಾಯನ್ನು ಸಿಹಿ ಮಾಡಿಸುತ್ತಾರೆ. ಅಂದ ಮೇಲೆ ಇಡೀ ವರ್ಷ ಕಹಿತನ ಕಾಣಿಸಬಾರದು. ಅವರು ಸ್ವೀಟ್ ಅನ್ನು ತಿನ್ನಿಸಿ ಬಾಯನ್ನು ಮಧುರ ಮಾಡುತ್ತಾರೆ. ಇಲ್ಲಿ ಕೇವಲ ಬಾಯನ್ನು ಮಧುರ ಮಾಡಿಸುವುದಿಲ್ಲ, ಆದರೆ ನಿಮ್ಮ ಚೆಹರೆ ಮಧುರ ಆಗಿರಬೇಕು, ಅಂದರೆ ನಿಮ್ಮ ಶಬ್ದ ಮಧುರ ಆಗಿರಬೇಕು. ಸದಾ ನಿಮ್ಮ ಚೆಹರೆಯಲ್ಲಿ ಆತ್ಮಿಕತೆಯ ಸ್ನೇಹ ಇರಬೇಕು. ನಿಮ್ಮ ಚೆಹರೆಯಲ್ಲಿ ಮುಗುಳ್ನಗು ಇರಬೇಕು. ನಿಮ್ಮ ಚೆಹರೆ ಮುಗುಳ್ನಗುವ ಚೆಹರೆ ಆಗಿರಬೇಕು. ನಿಮ್ಮ ಚೆಹರೆಯಲ್ಲಿ ಕಠೋರತೆ ಇರಬಾರದು, ಅಂದರೆ ಕಹಿಯ ಗುಣ ಕಾಣಿಸಬಾರದು. ಮೆಜಾರಿಟಿ ಮಕ್ಕಳು ಯಾವಾಗ ಬಾಪ್ತಾದರವರ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾರೋ ಆಗ ತಮ್ಮ ಒಂದು ಸತ್ಯ ಮಾತನ್ನು ತಂದೆಗೆ ತಿಳಿಸುತ್ತಾರೆ. ಬೇರೆಯವರ ಸಮ್ಮುಖದಲ್ಲಿ ತಿಳಿಸುವುದಿಲ್ಲ, ತಂದೆಯ ಸಮ್ಮುಖದಲ್ಲಿ ತಿಳಿಸುತ್ತಾರೆ. ಅಂದ ಮೇಲೆ ಮೆಜಾರಿಟಿ ಮಕ್ಕಳ ರಿಸಲ್ಟ್ ನಲ್ಲಿ ನೋಡಿದಾಗ ವಿಕಾರದಲ್ಲೂ ಕೂಡ ಕ್ರೋಧ ಅನ್ನುವಂಥದ್ದು ಇಲ್ಲ, ಆದರೆ ಕ್ರೋಧದ ಮಕ್ಕಳು ಮತ್ತು ಮೊಮ್ಮಕ್ಕಳ ರಿಪೋರ್ಟ್ ತಂದೆಯ ಬಳಿ ಜಾಸ್ತಿ ಬಂದು ತಲುಪುತ್ತದೆ. ಅಂದ ಮೇಲೆ ಬಾಪ್ತಾದ ಈ ವರ್ಷ ಈ ಕಹಿತನವನ್ನು ತೆಗೆದುಹಾಕಿ ಎಂದು ಹೇಳುತ್ತಿದ್ದಾರೆ. ಬಾಪ್ತಾದ ಈ ವರ್ಷ ಈ ಕಠೋರತೆಯನ್ನು ಸಮಾಪ್ತಿ ಮಾಡಿಸಲು ಬಯಸುತ್ತಾರೆ. ಕೆಲವು ಮಕ್ಕಳು
ಪ್ರತಿಜ್ಞಾ ಪತ್ರವನ್ನೂ ಕೂಡ ಬರೆದುಕೊಟ್ಟಿದ್ದಾರೆ. ನಾನು ಕಠೋರತೆಯ ಗುಣವುಳ್ಳವರಾಗಲು ಬಯಸುವುದಿಲ್ಲ, ಆದರೆ ಕ್ರೋಧ ಬಂದು ಬಿಡುತ್ತದೆ ಎಂದು. ಅಂದ ಮೇಲೆ ಬಾಪ್ತಾದ ಕಾರಣವನ್ನು ತಿಳಿಸಿದ್ದಾರೆ. ದೃಢತೆಯ ಕೊರತೆಯೇ ಇದಕ್ಕೆ ಕಾರಣ ಆಗಿದೆ. ಬಾಪ್ತಾದ ಮೊದಲೇ ಸಂಕಲ್ಪದ ಮೂಲಕ ಪ್ರತಿಜ್ಞೆಯನ್ನು ಮಾಡಿಸಿಕೊಳ್ಳುತ್ತಿದ್ದಾರೆ. ಆದರೆ ದೃಢತೆ ಅನ್ನುವಂಥದ್ದು ಎಂತಹ ಶಕ್ತಿಯಾಗಿದೆ ಅಂದರೆ, ದೃಢತೆ ಉಳ್ಳಂತಹ ಜಗತ್ತಿನ ಜನ ಕೂಡ ಹೇಳುತ್ತಾರೆ, ಶರೀರವೇ ಸಮಾಪ್ತಿಯಾದರೂ ಕೂಡ ನನ್ನ ವಚನವನ್ನು ನಾನು ಬಿಡುವುದಿಲ್ಲ, ಅಂದರೆ ಪ್ರತಿಜ್ಞೆಯನ್ನು ಬಿಡುವುದಿಲ್ಲ ಎಂದು. ಸಾಯುವ ಪರಿಸ್ಥಿತಿ ಬರಬಹುದು, ಬಾಗುವ ಪರಿಸ್ಥಿತಿ ಬರಬಹುದು, ಬದಲಾಗುವ ಪರಿಸ್ಥಿತಿ ಬರಬಹುದು, ಸಹನೆ ಮಾಡಿಕೊಳ್ಳುವ ಪರಿಸ್ಥಿತಿ ಬರಬಹುದು. ಆದರೆ ಯಾರು ದೃಢ ಪ್ರತಿಜ್ಞೆಯನ್ನು ಮಾಡುತ್ತಾರೋ ಅವರು ಪ್ರತಿ ಹೆಜ್ಜೆಯಲ್ಲೂ ಸಫಲತಾ ಮೂರ್ತಿಗಳಾಗಿರುತ್ತಾರೆ. ಏಕೆಂದರೆ ದೃಢತೆಯೇ ಸಫಲತೆಗೆ ಬೀಗದ ಕೈ ಆಗಿದೆ. ಈ ಬೀಗದ ಕೈ ಎಲ್ಲರ ಬಳಿ ಇದೆ ತಾನೆ. ಆದರೆ ಸಮಯಕ್ಕೆ ಸರಿಯಾಗಿ ಈ ಬೀಗದ ಕೈ ಮಾಯ ಆಗುತ್ತದೆಯೇನು? ಅಂದ ಮೇಲೆ ಯಾವ ವಿಚಾರವನ್ನು ಮಾಡಿದ್ದೀರಾ? ಹೊಸ ವರ್ಷದಲ್ಲಿ ನವೀನತೆಯನ್ನು ಮಾಡಿ ತೋರಿಸಬೇಕು. ಸ್ವಯಂನ ಪರಿವರ್ತನೆ, ಸಹಯೋಗಿಗಳ ಪರಿವರ್ತನೆ ಮತ್ತು ವಿಶ್ವದ ಪರಿವರ್ತನೆಯನ್ನು ಮಾಡಿ ತೋರಿಸಬೇಕು. ಹಿಂದೆ ಕುಳಿತಿರುವಂತವರು ಕೇಳಿಸಿಕೊಳ್ಳುತ್ತಿದ್ದೀರಾ ತಾನೆ? ಅಂದ ಮೇಲೆ ಮಾಡಲೇಬೇಕು ತಾನೆ. ಎಂದೂ ಈ ರೀತಿ ವಿಚಾರವನ್ನು ಮಾಡಬೇಡಿ. ಮೊದಲು ದೊಡ್ಡವರು ಮಾಡಿ ತೋರಿಸಲಿ, ನಾವಂತೂ ಸಣ್ಣವರಾಗಿದ್ದೇವೆ ಎಂದು ತಿಳಿದುಕೊಳ್ಳಬೇಡಿ. ಸಣ್ಣವರು ಪರಮಾತ್ಮ ತಂದೆಯ ಸಮಾನ ಆಗಿದ್ದೀರಾ. ಪ್ರತಿಯೊಂದು ಮಗುವಿಗೂ ತಂದೆಯ ಮೇಲೆ ಅಧಿಕಾರ ಇದೆ. ಪ್ರತಿಯೊಂದು ಮಗು ತಂದೆಯ ಅಧಿಕಾರಿ ಮಗು ಆಗಿದೆ. ಬಲೆ ಮೊದಲನೇ ಬಾರಿ ನೀವು ಮಧುಬನಕ್ಕೆ ಬಂದಿರಬಹುದು, ಆದರೆ ನನ್ನ ಬಾಬಾ ಎಂದು ಹೇಳಿದ ತಕ್ಷಣ ಅಧಿಕಾರಿಗಳಾಗಿ ಬಿಡುತ್ತೀರಾ. ಶ್ರೀಮತದಂತೆ ನಡೆಯುವಂತವರು ಅಧಿಕಾರಿಗಳಾಗಿದ್ದಾರೆ ಮತ್ತು ಶ್ರೀಮತದಂತೆ ನಡೆಯುವಂತವರು ಸರ್ವ ಪ್ರಾಪ್ತಿಗೂ ಅಧಿಕಾರಿಗಳಾಗಿದ್ದಾರೆ. ಟೀಚರ್ ಪರಸ್ಪರ ಪ್ರೋಗ್ರಾಂ ಅನ್ನು ನಿರ್ಮಾಣ ಮಾಡಿ, ವಿದೇಶದವರು ಕೂಡ ಪ್ರೋಗ್ರಾಂ ಅನ್ನು ನಿರ್ಮಾಣ ಮಾಡಬೇಕು. ಭಾರತದವರ ಜೊತೆಗೆ ಸೇರಿ ಪ್ರೋಗ್ರಾಂ ಅನ್ನು ರಚನೆ ಮಾಡಿ ಬಾಪ್ತಾದ ಬಹುಮಾನವನ್ನು ಕೊಡುತ್ತಾರೆ. ಯಾವ ಝೋನ್ನವರು ಬಹುಮಾನವನ್ನು ಪಡೆದುಕೊಳ್ಳುತ್ತೀರಾ? ಯಾವ ಝೋನ್ನವರು ಬೇಕಾದರೂ ಬಹುಮಾನವನ್ನು ಪಡೆದುಕೊಳ್ಳಿ. ಬಲೆ ವಿದೇಶದವರೇ ಇರಬಹುದು ಅಥವಾ ಭಾರತದವರೇ ಇರಬಹುದು. ಯಾವ ಝೋನ್ನವರು ನಂಬರ್ 1 ನಲ್ಲಿ ಬರುತ್ತೀರಾ ಅವರಿಗೆ ಗೋಲ್ಡನ್ ಕಪ್ ಅನ್ನು ಕೊಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಕೇವಲ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡರೆ ಸಾಕಾಗುವುದಿಲ್ಲ, ಜೊತೆಗಾರರನ್ನು ಪರಿವರ್ತನೆ ಮಾಡಬೇಕು. ಏಕೆಂದರೆ ಬಾಪ್ತಾದ ನೋಡುತ್ತಿದ್ದಾರೆ, ಮಕ್ಕಳು ಪರಿವರ್ತನೆ ಆಗದೆ ವಿಶ್ವ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ. ಮಕ್ಕಳು ಪರಿವರ್ತನೆ ಆಗದೇ ಇರುವ ಕಾರಣ ವಿಶ್ವ ಪರಿವರ್ತನೆಯ ಕಾರ್ಯ ಕೂಡ ನಿಧಾನವಾಗಿ ನಡೆಯುತ್ತಿದೆ. ಮತ್ತು ನೀವು ಪರಿವರ್ತನೆ ಆಗದೇ ಇರುವ ಕಾರಣ ಆತ್ಮರು ಹೊಸ ಹೊಸ ಪ್ರಕಾರದ ದುಃಖಕ್ಕೆ ಪಾತ್ರರಾಗುತ್ತಿದ್ದಾರೆ. ದುಃಖ ಮತ್ತು ಅಶಾಂತಿಗೆ ಹೊಸ ಹೊಸ ಕಾರಣಗಳು ಹುಟ್ಟಿಕೊಳ್ಳುತ್ತಿದೆ. ಅಂದ ಮೇಲೆ ಈಗ ಬಾಪ್ತಾದ ಮಕ್ಕಳ ದುಃಖದ ಕೂಗನ್ನು ಕೇಳುತ್ತಾ ಪರಿವರ್ತನೆ ಆಗಿ ಎಂದು ಬಯಸುತ್ತಿದ್ದಾರೆ. ನೀವೆಲ್ಲರೂ ಮಾಸ್ಟರ್ ಸುಖದಾತನಿಗೆ ಮಕ್ಕಳಾಗಿದ್ದೀರಾ. ದುಃಖಿಗಳ ಮೇಲೆ ದಯೆಯನ್ನು ತೋರಿಸಿ. ಭಕ್ತರು ಭಕ್ತಿಯನ್ನು ಮಾಡಿ ಸುಸ್ತಾಗಿ ಬಿಟ್ಟಿದ್ದಾರೆ. ಭಕ್ತರಿಗೆ ಮುಕ್ತಿಯ ಆಸ್ತಿಯನ್ನು ಪ್ರಾಪ್ತಿ ಮಾಡಿಸಿ. ದಯೆಯಂತೂ ಬರುತ್ತದೆ ತಾನೆ. ನಿಮ್ಮ ಸೇವೆಯಲ್ಲೇ ಬ್ಯುಸಿಯಾಗಿ ಇದ್ದೀರೇನು? ನಿಮ್ಮ ದಿನಚರಿಯಲ್ಲೇ ಬ್ಯುಸಿಯಾಗಿ ಇದ್ದೀರೇನು? ನಿಮಿತ್ತರಂತೂ ಆಗಿದ್ದೀರಾ ತಾನೆ. ನಿಮಿತ್ತರಾಗುವುದೇನು ದೊಡ್ಡ ಮಾತಲ್ಲ. ಒಂದೊಂದು ಮಗು ಯಾರೆಲ್ಲ ನನ್ನ ಬಾಬಾ ಎಂದು ಹೇಳಿದ್ದಾರೋ, ನನ್ನ ಬಾಬಾ ಎಂದು ಸ್ವೀಕಾರ ಮಾಡಿದ್ದಾರೋ ಅವರೆಲ್ಲರೂ ನಿಮಿತ್ತರೇ ಆಗಿದ್ದಾರೆ. ಅಂದ ಮೇಲೆ ಹೊಸ ವರ್ಷದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಗಿಫ್ಟ್ ಅನ್ನು ಕೊಡುತ್ತಾರೆ. ಅಂದ ಮೇಲೆ ನೀವು ನಿಮ್ಮ ಭಕ್ತರ ಆಸೆಯನ್ನು ಪೂರ್ಣ ಮಾಡಿ ಅವರಿಗೆ ಗಿಫ್ಟ್ ಅನ್ನು ಪ್ರಾಪ್ತಿ ಮಾಡಿಸಿ. ದುಃಖಿಗಳನ್ನು ದುಃಖದಿಂದ ಮುಕ್ತ ಮಾಡಿ ಮುಕ್ತಿಧಾಮದಲ್ಲಿ ಅವರಿಗೆ ಶಾಂತಿಯನ್ನು ಪ್ರಾಪ್ತಿ ಮಾಡಿಸಿ. ಈ ಗಿಫ್ಟ್ ಅನ್ನು ಅವರಿಗೆ ಕೊಡಿ. ಬ್ರಾಹ್ಮಣ ಪರಿವಾರದ ಪ್ರತಿಯೊಂದು ಆತ್ಮಕ್ಕೂ ಮನಸ್ಸಿನ ಸ್ನೇಹದ ಗಿಫ್ಟ್ ಅನ್ನು ಕೊಡಿ ಮತ್ತು ಸಹಯೋಗದ ಗಿಫ್ಟ್ ಅನ್ನು ಕೊಡಿ. ನಿಮ್ಮ ಬಳಿ ಗಿಫ್ಟ್ ನ ಸ್ಟಾಕ್ ಅಂತೂ ಇದೆ ತಾನೆ. ಸ್ನೇಹ ಇದೆ, ಸಹಯೋಗ ಇದೆ, ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸುವ ಶಕ್ತಿ ಇದೆ ತಾನೆ. ಯಾರ ಬಳಿ ಸಂಪೂರ್ಣ ಸ್ಟಾಕ್ ಇದೆಯೋ, ಯಾರ ಬಳಿ ಬಹಳಷ್ಟು ಸ್ಟಾಕ್ ಇದೆಯೋ ಅವರು ಕೈಯನ್ನು ಎತ್ತಿ. ಸ್ಟಾಕ್ ಇದೆ ತಾನೆ. ಸ್ಟಾಕ್ ನಲ್ಲಿ ಕೊರತೆ ಇಲ್ಲ ತಾನೆ. ಮೊದಲನೇ ಲೈನ್ನವರ ಬಳಿ ಫುಲ್ ಸ್ಟಾಕ್ ಇದೆಯೋ ಅಥವಾ ಸ್ಟಾಕ್ ನಲ್ಲಿ ಕೊರತೆ ಇದೆಯೋ? ಈ ಬ್ರಿಜ್ಮೋಹನ್ ಬಾಯಿ ಕೈಯನ್ನು ಎತ್ತುತ್ತಿಲ್ಲ. ಸ್ಟಾಕ್ ಅಂತೂ ಇದೆ ತಾನೆ, ಸ್ಟಾಕ್ ಇದೆ ತಾನೆ. ಎಲ್ಲರೂ ಕೈಯನ್ನು ಎತ್ತಿದರು, ಸ್ಟಾಕ್ ಇದೆ ತಾನೆ. ಅಂದ ಮೇಲೆ ಸ್ಟಾಕ್ ಅನ್ನು ಇಟ್ಟುಕೊಂಡು ಏನನ್ನು ಮಾಡುತ್ತಿದ್ದೀರಾ? ಜಮಾ ಮಾಡಿ ಇಟ್ಟುಕೊಂಡಿದ್ದೀರೇನು?
ಟೀಚರ್ಸ್ ಸ್ಟಾಕ್ ಇದೆ ತಾನೆ, ಅಂದ ಮೇಲೆ ಅನ್ಯರಿಗೆ ಕೊಡುತ್ತೀರಾ ತಾನೆ, ದಯಾಹೃದಯಿಗಳಾಗಿ. ಮಧುಬನದವರು ಮಾಡುತ್ತೀರಾ ತಾನೆ, ಸ್ಟಾಕ್ ಇದೆ ತಾನೆ ಮಧುಬನದವರ ಬಳಿ. ಮಧುಬನದಲ್ಲಿ 4 ಕಡೆ ಸ್ಟಾಕ್ ಅಂತೂ ತುಂಬಿದೆ, ಅಂದ ಮೇಲೆ ಈಗ ದಾತ ಆಗಿ, ಕೇವಲ ಜಮಾ ಮಾಡಿ ಇಟ್ಟುಕೊಳ್ಳಬೇಡಿ, ದಾತ ಆಗಿ ಕೊಡುತ್ತಾ ಹೋಗಿ. ಸರಿ ತಾನೆ? ಒಳ್ಳೆಯದು. ಈಗ ಪ್ರತಿಯೊಬ್ಬರು ನಿಮ್ಮ ಮನಸ್ಸಿಗೆ ಮಾಲೀಕರು ಎಂದು ಅನುಭವವನ್ನು ಮಾಡಿ. 1 ಸೆಕೆಂಡ್ನಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಲು ಸಾಧ್ಯ ತಾನೆ? ಮನಸ್ಸಿಗೆ ಆರ್ಡರ್ ಅನ್ನು ನೀಡಲು ಸಾಧ್ಯ ತಾನೆ? 1 ಸೆಕೆಂಡ್ನಲ್ಲಿ ನಿಮ್ಮ ಮಧುರ ಮನೆಗೆ ಹೋಗಿ ತಲುಪಿಬಿಡಿ. 1 ಸೆಕೆಂಡ್ನಲ್ಲಿ ನಿಮ್ಮ ರಾಜ್ಯ ಆದಂತಹ ಸ್ವರ್ಗಕ್ಕೆ ಹೋಗಿ ತಲುಪಿ. ಮನಸ್ಸು ನಿಮ್ಮ ಆಜ್ಞೆಯನ್ನು ಸ್ವೀಕಾರ ಮಾಡುತ್ತದೆ ತಾನೆ, ಅಥವಾ ಮನಸ್ಸು ಏರುಪೇರನ್ನು ಮಾಡುತ್ತದೆಯೇನು? ಮನಸ್ಸು ಒಂದು ವೇಳೆ ಯೋಗ್ಯ ಆಗಿದ್ದರೆ, ಶಕ್ತಿಶಾಲಿ ಆಗಿದ್ದರೆ, ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಸ್ವೀಕಾರ ಮಾಡದೇ ಇರಲು ಸಾಧ್ಯ ಇಲ್ಲ. ಅಂದ ಮೇಲೆ ಈಗ ಅಭ್ಯಾಸವನ್ನು ಮಾಡಿ. 1 ಸೆಕೆಂಡ್ನಲ್ಲಿ ನಿಮ್ಮ ಮಧುರ ಮನೆಗೆ ಹೋಗಿ ತಲುಪಿಬಿಡಿ. ಈಗ ಪುನಃ ಅಭ್ಯಾಸವನ್ನು ಮಾಡಿ. ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಸೆಕೆಂಡ್ನಲ್ಲಿ ಮನೆಗೆ ಹೋಗುವ ಮಾತಿನ ಕಡೆ ಗಮನವನ್ನು ಕೊಡಿ. ಮನಸ್ಸಿನ ಏಕಾಗ್ರತೆ ಸ್ವಯಂ ಅನ್ನು ಮತ್ತು ವಾತಾವರಣವನ್ನು ಕೂಡ ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಒಳ್ಳೆಯದು. 4 ಕಡೆ ಇರುವಂತಹ ಅತೀ ಸರ್ವರ ಸ್ನೇಹಿಗಳು, ಸರ್ವರ ಸಹಯೋಗಿ ಆದಂತಹ ಶ್ರೇಷ್ಠ ಆತ್ಮರಿಗೆ, 4 ಕಡೆಯ ವಿಜಯೀ ಮಕ್ಕಳಿಗೆ, 4 ಕಡೆಯ ಪರಿವರ್ತನೆಯ ಶಕ್ತಿ ಉಳ್ಳಂತಹ ಶಕ್ತಿಶಾಲಿ ಮಕ್ಕಳಿಗೆ, 4 ಕಡೆ ಇರುವಂತಹ ಸದಾ ಸ್ವಯಂ ಅನ್ನು ಪ್ರತ್ಯಕ್ಷಪಡಿಸಿಕೊಂಡು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸುವಂತಹ ಮಕ್ಕಳಿಗೆ, ಸದಾ ಸಮಾಧಾನ ಸ್ವರೂಪರಾಗಿ ವಿಶ್ವ ಪರಿವರ್ತಕ ಆದಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ಮನಸ್ಸಿನ ಆಶೀರ್ವಾದಗಳು ಸ್ವೀಕಾರ ಆಗಲಿ. ಜೊತೆಗೆ ನೀವೆಲ್ಲ ಮಕ್ಕಳು ತಂದೆಯ ತಲೆಯ ಮೇಲಿನ ಕಿರೀಟ ಆಗಿದ್ದೀರಾ. ಅಂದ ಮೇಲೆ ಇಂತಹ ಕಿರೀಟಧಾರಿ ಮಕ್ಕಳಿಗೆ ಬಾಪ್ತಾದರವರ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಇಂದಿನ ವರದಾನ ಆಗಿದೆ. ಮುರಳೀಧರನ ಮುರಳಿಯ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡಂತಹ ಸದಾ ಶಕ್ತಿಶಾಲಿ ಆತ್ಮ ಆಗಿ ಯಾವ ಮಕ್ಕಳಿಗೆ ಶಿಕ್ಷಣ ಅಂದರೆ ಮುರಳಿಯ ಬಗ್ಗೆ ಪ್ರೀತಿ ಇದೆಯೋ ಅವರಿಗೆ ಸದಾ ಶಕ್ತಿಶಾಲಿ ಭವ ಅನ್ನುವ ವರದಾನ ಪ್ರಾಪ್ತಿಯಾಗುತ್ತದೆ. ಅವರ ಸಮ್ಮುಖದಲ್ಲಿ ಯಾವ ವಿಘ್ನವೂ ನಿಲ್ಲಲು ಸಾಧ್ಯ ಇಲ್ಲ. ಮುರಳೀಧರನ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳುವುದು ಅಂದರೆ ಮುರಳೀಧರನ ಮುರಳಿಯ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳುವುದು. ಒಂದು ವೇಳೆ ಯಾರಾದರೂ ಮುರಳೀಧರನ ಬಗ್ಗೆ ನನಗೆ ಬಹಳ ಪ್ರೀತಿ ಇದೆ, ಆದರೆ ಶಿಕ್ಷಣವನ್ನು ಕಲಿಯಲು ಸಮಯ ಇಲ್ಲ ಎಂದು ಹೇಳಿದರೆ ತಂದೆ ಆ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ. ಏಕೆಂದರೆ ಎಲ್ಲಿ ಆಸಕ್ತಿ ಇರುತ್ತದೆಯೋ ಅಲ್ಲಿ ಯಾವುದೇ ಮಾತಿನ ನೆಪ ಇರುವುದಿಲ್ಲ. ಶಿಕ್ಷಣ ಮತ್ತು ಪರಿವಾರದ ಪ್ರೀತಿ ಕೋಟೆ ಆಗಿಬಿಡುತ್ತದೆ. ಆ ಕೋಟೆಯಲ್ಲಿ ನೀವು ಸುರಕ್ಷಿತರಾಗಿ ಇರುತ್ತೀರಾ. ಇಂದಿನ ಸ್ಲೋಗನ್ ಆಗಿದೆ, ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಿ, ಆಗ ಸತ್ಯ ಚಿನ್ನ ಆಗುತ್ತೀರಾ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಪರಿಸ್ಥಿತಿಗೆ ತಕ್ಕಂತೆ ಸ್ವಯಂ ಬಾಗಿದರೆ ನೀವು ಸತ್ಯ ಚಿನ್ನ ಆಗುತ್ತೀರಾ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ. ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ. ಯೋಗ ಜ್ವಾಲಾ ಸ್ವರೂಪದ ಯೋಗ ಆಗಿರಬೇಕು. ಯೋಗವನ್ನು ಜ್ವಾಲಾ ಸ್ವರೂಪದ ಶಕ್ತಿಶಾಲಿ ಯೋಗವನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಯೋಗದಲ್ಲಿ ಕುಳಿತಂತಹ ಸಮಯದಲ್ಲಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯನ್ನು ಉಪಯೋಗ ಮಾಡಿ. ಸೇವೆಯ ಎಲ್ಲಾ ಸಂಕಲ್ಪಗಳು ಯೋಗದ ಸಮಯದಲ್ಲಿ ಸಮಾವೇಶ ಆಗುವ ಶಕ್ತಿಯಲ್ಲಿ ಸಮಾವೇಶ ಆಗಿಬಿಡಬೇಕು. ಇಷ್ಟೊಂದು ಶಕ್ತಿ ನಿಮ್ಮಲ್ಲಿ ಇರಬೇಕು. ಸ್ಟಾಪ್ ಎಂದು ಹೇಳಿದ ತಕ್ಷಣ ಆ ಸಂಕಲ್ಪ ಸ್ಟಾಪ್ ಆಗಿ ಬಿಡಬೇಕು. ಪವರ್ಫುಲ್ ಬ್ರೇಕ್ ಅನ್ನು ಹಾಕಿ, ಸಡಿಲವಾದ ಬ್ರೇಕ್ ಅನ್ನು ಹಾಕಬೇಡಿ. ಒಂದು ವೇಳೆ 1 ಸೆಕೆಂಡ್ನ ಬದಲು ಸ್ವಲ್ಪ ಜಾಸ್ತಿ ಸಮಯವನ್ನು ತೆಗೆದುಕೊಂಡರೆ, ಅಂದರೆ ಸಂಕಲ್ಪವನ್ನು ಸ್ಟಾಪ್ ಮಾಡಲು ಸೆಕೆಂಡ್ಗಿಂತ ಜಾಸ್ತಿ ಸಮಯವನ್ನು ತೆಗೆದುಕೊಂಡರೆ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿ ದುರ್ಬಲ ಆಗಿದೆ ಎಂದು ಹೇಳಲಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.